ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯೂಟ್ಯೂಬ್ ಚಾನಲಲ್ಲಿನೇ ಮಕ್ಕಳ ಪರವಾಗಿ ಇರುವಂಥ ಏಕೈಕ ಚಾನಲ್ ಅಂದರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್. ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಮಕ್ಕಳ ಪರವಾಗಿ ಇರುವಂಥ ಚಾನಲ್ ಇದು. ಹಾಗಾಗಿ ಮಕ್ಕಳ ಅನಿಸಿಕೆ, ಶಿಕ್ಷಕರ ಅನಿಸಿಕೆ, ಅಭಿಪ್ರಾಯವನ್ನು ತೆಗೆದುಕೊಂಡೇ ಈ ಚಾನಲಿನಲ್ಲಿ ಏನೇ ಅನಾಲಿಸಿಸ್ ಮಾಡೋದಿದ್ರು ಅವರ ಅನಿಸಿಕೆ ಅಭಿಪ್ರಾಯ ಆಧಾರದ ಮೇಲೆ ಇದು ಬೆಳೀತಾ ಇರುತ್ತದೆ. ನನಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಮಕ್ಕಳು MA BEd ಪದವೀಧರರಲ್ಲ ಮಕ್ಕಳುಗಳು. ನೀವುಗಳು MA BEd 3 ಡಿಗ್ರಿನೋ 4 ಡಿಗ್ರಿನೋ 5 ಡಿಗ್ರಿನೋ ನೀವು ಮಾಡ್ಕೊಂಡಿದ್ದೀರಾ, ಮಗು ಮಾಡ್ಕೊಂಡಿಲ್ಲ. ಮಗು ಹೀಗೆ ತಾನೇ ಅಕ್ಷರಗಳನ್ನು ಸೇರಿಸಿ ಪದಗಳನ್ನು ಸೇರಿಸಿ ವಾಕ್ಯಗಳನ್ನು ನೋಡಿಕೊಂಡು ಅದು ಕಲಿತಾ ಇದೆ. ಹಾಗಿರುವಾಗ ನೀವು ಯಾವುದೋ ಕಾಲದು ಯಾರಿಗೋ ಗೊತ್ತಿಲ್ಲದೆ ಇರುವಂತ ವ್ಯಾಕರಣ ಪುಸ್ತಕಗಳನ್ನು ನೀವು ಬಳಸಿ ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಂತ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಮಗುವಿನ ಒಂದು ಪ್ರೀ ಬೋರ್ಡ್ ಎಕ್ಸಾಮ್ ಇದು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ ಇದು. ಮಗು ಜಾಬಿಗೆ ಅಂತ ಎಕ್ಸಾಮ್ ಬರೀತಾ ಇಲ್ಲ. ಅದು ಸ್ಪಷ್ಟವಾಗಿ ನಿಮಗೆ ನೆನಪಿರ್ಲಿ. ಅಷ್ಟೇ ಅಲ್ಲದೆ CBSE ಬೋರ್ಡ್ ಹೇಳುತ್ತದೆ, ಸಾಮರ್ಥ್ಯ ಆಧಾರಿತ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ. ಇದು ಮಗುವಿನ ಸಾಮರ್ಥ್ಯಕ್ಕೆ ತಕ್ಕಾಗಿ ಇದೆಯಾ? ಇನ್ನು ಎರಡನೆಯದು, ಭಾಷೆ ಬಹಳ ಸರಳವಾಗಿರಲಿ, ಮಗುವಿಗೆ ಅರ್ಥವಾಗುವ ಹಾಗೆ ಇರಲಿ. ನೀವು ತೆಗೆದಿರುವ ಪದಗಳು ಇರಬಹುದು, ವಾಕ್ಯಗಳಿರಬಹುದು, ಅದು ಮಗುವಿಗೆ ಅರ್ಥ ಆಗ್ತಾ ಇದೆಯಾ? ಪ್ರತಿ ಸಲನೂ ಹೇಳ್ತಾ ಇದ್ದೀನಿ, ನಾನು ಕೇವಲ ಒಂದು 5-6 ವರ್ಷ ಮಾತ್ರ ನಾನೊಂದು ಶಿಕ್ಷಕಿಯಾಗಿ ಏನೇ ಆಗ್ತಾ ಇದ್ರು ಕೂಡ ನೋಡ್ತಾ ಇದ್ದೆ. ಆದರೆ ಈಗ ಕಳೆದ 7-10 ವರ್ಷಗಳಿಂದ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾನು ಈ ಪ್ರಶ್ನೆ ಪತ್ರಿಕೆ ಬಂದಾಗೆಲ್ಲ ಕೇವಲ ಕನ್ನಡ ಸಬ್ಜೆಕ್ಟೇ ಅಂತ ಅಂದ್ಕೊಳ್ಬೇಡಿ, ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ಮಕ್ಕಳಿಂದ ಅವರ ಅನಿಸಿಕೆ ಅಭಿಪ್ರಾಯವನ್ನು ತಿಳಿದುಕೊಂಡು ಆ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅವರು ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದಾರೆ. ಆದರೆ ಕನ್ನಡ ಮಾತ್ರ ಇವತ್ತಿಗೂ ಕೂಡ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ನಾನು MA BEd ಟೀಚರ್, ನಾನು ನನ್ನ ಲೆಕ್ಕದಲ್ಲಿ ತೆಗಿತಾ ಇದ್ದೀನಿ, ಆ ರೀತಿ ಭಾವನೆಯನ್ನು ಇಟ್ಟುಕೊಂಡು ನೀವು ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾ ಇದ್ದೀರಾ. ಮಗುವಿನ ಸಾಮರ್ಥ್ಯವನ್ನು ಇಟ್ಟುಕೊಂಡು ನೀವು ನಿಜವಾಗ್ಲೂ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾ ಇಲ್ಲ. ಹಿಂಗಾದ್ರೆ ಕನ್ನಡ ಉಳಿಯುತ್ತದೆಯಾ? ನೀವು ಕನ್ನಡವನ್ನು ಉಳಿಸ್ತೀರಾ ಅಥವಾ ಬೆಳೆಸ್ತೀರಾ ಅನ್ನೋದಕ್ಕೆ ನಿಮಗೆ ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ನೀವು ಈ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಯನ್ನೆಲ್ಲ ತೆಗಿತಾ ಇದ್ದೀರಲ್ಲ, ಇದರ ಪರಿಣಾಮ ಏನಾಗುತ್ತದೆ ಅಂತ ಸ್ವಲ್ಪ ಗಮನಿಸಿ ನೀವು. ಯಾಕೆ ಅಂದ್ರೆ ಪ್ರತಿ ವರ್ಷ ಪ್ರತಿ ಸಲನೂ ಕೂಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೇ ರೀತಿಯಾದಂತಹ ಲೋಪದೋಷಗಳು ಕಂಡು ಬರ್ತಾ ಇದ್ದಾವೆ. ಅಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ಪೇಪರ್ ಅಂತಿಮ ಪರೀಕ್ಷೆನೆ ಬರ್ತಾ ಇದೆ. ಆ ಮಧ್ಯದಲ್ಲಿ ನೀವು ಯಾವ್ಯಾವುದೋ ವಿಶ್ವವಿದ್ಯಾಲಯದಲ್ಲಿರುವಂತ ವ್ಯಾಕರಣ ಪುಸ್ತಕಗಳನ್ನೆಲ್ಲ ಬಳಸಿ ನೀವು ಪ್ರಶ್ನೆ ಪತ್ರಿಕೆಯನ್ನೆಲ್ಲ ಸಿದ್ಧಪಡಿಸ್ತಾ ಇದ್ದೀರಲ್ಲ, ಹಾಗಿದ್ರೆ CBSE ಬೋರ್ಡು ಮಕ್ಕಳಿಗಂತಾನೆ ಕರಿಕುಲಮ್ಮು, ಪ್ಯಾಟ್ರನ್ನು ಎಲ್ಲವನ್ನು ಕೊಟ್ಟಿದೆ. ಯಾಕೆ ಕೊಟ್ಟಿದೆ? ನೀವು ಯಾಕೆ ಅದರ ಗೈಡ್ಲೈನ್ ಅನ್ನು ನೀವು ಓದ್ತಾ ಇಲ್ಲ? ಯಾಕೆ ಮಗುವಿನ ಭವಿಷ್ಯವನ್ನು ನೀವು ಇಲ್ಲಿ ಹಾಳು ಮಾಡ್ತಾ ಇದ್ದೀರಾ? ನಿಮ್ಮ ಈ ಪ್ರಶ್ನೆ ಪತ್ರಿಕೆ, ಈ ರೀತಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆ ಮಗುವಿಗೆ ಅವಶ್ಯಕತೆ ಇದೆಯಾ? ಮಗುವಿನಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುತ್ತಾ ಇದ್ದೀರಾ ನೀವು. ಈ ಪ್ರೀ ಬೋರ್ಡ್ ಎಕ್ಸಾಮ್ ಮಾಡ್ಲಿಕ್ಕೆ ಹೋಗಿ ಮಗುವಿನಲ್ಲಿ, ಪೋಷಕರಲ್ಲಿ, ಶಿಕ್ಷಕರಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಾ ಇದ್ದೀರಾ. ಯಾರು? ಈ ಸಹೋದಯದವರು. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೀನಿ,
ನೆಕ್ಸ್ಟ್ ಟೈಮ್ ನೀವು ಸಹೋದಯದವ್ರು ನೀವು ಎಕ್ಸಾಮೇ ನಡೆಸಬೇಡಿ, ಇದನ್ನ ಸ್ಟಾಪ್ ಮಾಡಿಕೊಳ್ಳಿ ಅಂತಾನು ಕೂಡ ಹೇಳಿದ್ದೇನೆ ನಾನು. ಆದ್ರೂ ಕೂಡ ಮತ್ತೆ ಒತ್ತಿ ಮತ್ತೆ ಎಕ್ಸಾಮೇ ಮಾಡ್ತಾ ಇದ್ದೀರಾ. ಆದ್ರೆ ಏನು ಪ್ರಯೋಜನಕ್ಕಿಲ್ಲ. ನಿಮ್ಮ ಪ್ರಶ್ನೆ ಪತ್ರಿಕೆ ಸರಿ ಇಲ್ಲ, ಫಸ್ಟ್ ಸರಿಪಡಿಸ್ಕೊಳ್ಳಿ. ನೋಡಿ, ನೋಡ್ತಾ ಹೋಗೋಣ. ಏನಾಗಿದೆ ಅಂದ್ರೆ, ಇದೆಲ್ಲ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರುವಂಥದ್ದು, ಶಿಕ್ಷಕರೆಲ್ಲ ನೋಡಿದ್ದಾರೆ. ಈ ಗದ್ಯಾಂಶ ಏನಿದೆಯಲ್ಲ, ಇದು KS ಅಥವಾ IAS ಬರುವಂತ KS ಗೆ ಬರುವಂತ ಒಂದು ಅನ್ಸಿನ್ ಪ್ಯಾಸೇಜ್ ಆಗೋಗಿದೆ. ಎಷ್ಟು ಡಿಫಿಕಲ್ಟ್ ಇದೆ ಗೊತ್ತಾ? ಎಷ್ಟು ಪದಗಳ ಮೀರಿ ಇರಬಾರ್ದು ಅನ್ನೋದು ಕೂಡ ಗೈಡ್ಲೈನ್ಸ್ ಇದೆ ಅಲ್ಲಿ CBSE ಬೋರ್ಡಿನಲ್ಲಿ. ನೋಡಿ ಹೆಂಗಿದಾವೆ. ಇದನ್ನ ಸಾಮಾನ್ಯ ಮಗು ಓದ್ಲಿಕ್ಕೆ ಬರುತ್ತದೆಯಾ? ನಮ್ಮಂತವರಿಗೆ ಇದನ್ನು ಓದ್ಲಿಕ್ಕೆ ಬರಲ್ಲ. ಮಗುವಿಗೆ ಓದ್ಲಿಕ್ಕೆ ಸಾಧ್ಯನಾ ಇದು? ನೋಡಿ ಹಿಂಗಿದಾವೆ ಪದಗಳು, ಎಷ್ಟು ಕಠಿಣವಾಗಿದ್ದಾವೆ, ಎಷ್ಟು ದೊಡ್ಡದಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಇಂಥದ್ದಿರೋದಿಲ್ಲ. ಅಲ್ಲಿ MA BEd ಓದಿರುವಂತ ವಿದ್ಯಾರ್ಥಿಗಳು ಇರ್ತಾರೆ, ಅವರಿಗೆ ಆಗಲ್ಲ ಇದನ್ನ. ಇನ್ನು ಶಾಲೆಯ ಮಗು ಓದುತ್ತದೆ ಅನ್ರಿ. CBSE ನಲ್ಲಿ ಕನ್ನಡ ಕಲಿಯುವುದು ಎಷ್ಟು ಕಷ್ಟ ಇದೆ ಮಗುವಿಗೆ. ಯಾಕೆ ಅಂದ್ರೆ ಅಲ್ಲಿ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಎಲ್ಲಾ ಸಬ್ಜೆಕ್ಟ್ಗಳು ಡಿಫಿಕಲ್ಟ್ ಇರುತ್ತದೆ. ಅದಕ್ಕೆ ಕನ್ನಡ ತುಂಬಾನೇ ಕಷ್ಟವಾಗಿರುತ್ತದೆ ಅದು ಕೂಡ. ಅದೇ ನೀವು ಸಂಸ್ಕೃತಕ್ಕೆ, ಅದೇ ನೀವು ಹಿಂದಿ ಮಕ್ಕಳಿಗೆ ಹೋಲಿಕೆ ಮಾಡಿ, ಅವ್ರುಗಳೆಲ್ಲ ಹೇಗೆ ಅಂಕ ತೆಗೆದುಕೊಳ್ತಾರೆ. ಕನ್ನಡ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಿರುತ್ತದೆ? ಈ ರೀತಿ ಪೇಪರ್ಗಳನ್ನೆಲ್ಲ ಯಾರಾದರೂ ತೆಗಿತಾರಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ ಯಾವ ರೀತಿಯಾಗಿದೆ. ಎಷ್ಟು ಕಠಿಣತೆ ಇದೆ ಇದು. ಕಠಿಣತೆ ಎಲ್ಲ ಯಾಕೆ ಬೇಕು ನಮಗೆ? ಅಲೈನ್ಮೆಂಟ್ ಅಂತೂ ಅವ್ರು ಯಾವಾಗ್ಲೂ ಸರಿ ಮಾಡೋದಿಲ್ಲ. ನೋಡಿ ಹಿಂಗಿದೆ. ಅನ್ಸಿನ್ ಪ್ಯಾಸೇಜ್ಗಳು ಎಷ್ಟು ದೊಡ್ಡದು ಅನ್ಸಿನ್ ಪ್ಯಾಸೇಜ್ಗಳು ಹಾಕಿದ್ದಾರೆ. ಓದಬಾರ್ದು, ಯಾರು ಓದಬಾರ್ದು. ಇದು ಸ್ಟ್ಯಾಂಡರ್ಡ್ ಅವ್ರದ್ದು. ಇದು ಯಾರಿಗೂ ಓದಕ್ ಬರಬಾರ್ದು, ಇದು ಸ್ಟ್ಯಾಂಡರ್ಡ್. ಯಾರಿಗೂ ಓದಕ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಕತೆ ಮುಗಿತು ಅಂತ ಅರ್ಥ. ಇಲ್ಲಿ ನೋಡಿ, ಶಬರಿ ಪೂತಿನ ಅವರ ವಿರಚಿತ ಶಬರಿ ಗದ್ಯ ಭಾಗವನ್ನು ಕೇಳ್ಬಿಟ್ಟು ಇಲ್ಲಿ ಕೇಳಿದ್ದೀರಾ ನೋಡಿ. ಕೃಷ್ಣಮೂರ್ತಿ ಅಜ್ಜಂದರು, ತುಮಕೂರು ಜಿಲ್ಲೆ, ವ್ಯಾಘ್ರಗೀತೆ ಪಾಠದ ಕೇಳಿದ್ದೀರಾ. ಇದು ಸ್ಟ್ಯಾಂಡರ್ಡ್ ನಿಮ್ದು. ಯಾವ ರೀತಿಯಾಗಿ ಕೇಳಿದ್ದೀರಾ ನೋಡಿ, ಯಾವ ರೀತಿ ಇದೆ. ಸೀನ್ ಪ್ಯಾಸೇಜು ಎಷ್ಟು ಪದಗಳನ್ನು ಮೀರಿ ಇರಬಾರ್ದು. ಎಷ್ಟು ಪದಗಳಿದಾವೆ. CBSE ಬೋರ್ಡಲ್ಲಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ನೋಡಿ ಹೆಂಗಿದೆ. ಯಪ್ಪ. ಆಮೇಲೆ ಇಲ್ಲಿನೂ ಅಷ್ಟೇ. ಎಲ್ಲಿ ಈ ಪ್ರಶ್ನೆ ಪತ್ರಿಕೆ ನೀವು ತೆಗೆದಿದ್ದೀರಲ್ಲ, ಈ ಪ್ರಶ್ನೆಗಳಿದಾವಲ್ಲ, ಮಗು ಒಂದಕ್ಕೂ ನೇರವಾಗಿ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕೇಳೋದು 1 ಮಾರ್ಕ್ಸಿನ ಕ್ವಶನ್. ಅದು ಮಗು ಯಾವ ರೀತಿ ಇದನ್ನ ಮಗು ಓನಾಗಿ ಹುಡುಕಿ ಬರಿಬೇಕಾಗಿದೆ. ಅಲ್ಲಿ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ, ಕರೆಕ್ಟ್ ಆಗಿ ಇದಕ್ಕೆ ಆನ್ಸರ್ ಸಿಗ್ತಾ ಇಲ್ಲ. ಮಗುಗ್ ಸಿಗ್ತಾ ಇಲ್ಲ. ನಾನು ಮಗುವಿನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮಗ್ ಸಿಗ್ಬಹುದು, ಯಾಕಂದ್ರೆ ನೀವು ತೆಗ್ದಿದ್ದೀರಾ, ನೀವು ಕೀ ಆನ್ಸರ್ ಕಳ್ಸಿರ್ಬೋದು. ಮಗುಗ್ ಸಿಗ್ಬೇಕಲ್ಲ. ಕ್ವಶನ್ಗಳು ಒಂದಾದ್ರೂ ಸರಿ ಇದಾವ? ಇವು ಒಂದು ಕ್ವಶನ್ ಆದ್ರೂ ಸರಿ ಇದಾವ? ಇಲ್ಲಿನೂ ಅಷ್ಟೇ. ಕ್ವಶನ್ಗಳು ಹೆಂಗಿದಾವೆ ಗೊತ್ತಾ? ಆಮೇಲೆ ಈ ಗಾದೆಯನ್ನೆಲ್ಲ ಕೇಳಿಬಿಟ್ಟು, ಓಕೆ, ಈ ರೀತಿಯಾದಂತ ನಮಗ ಇದು CBSE ಪ್ಯಾಟರ್ನ್ ಇಲ್ಲೇ ಇಲ್ಲ. ನೀವ್ ಹೆಂಗ್ ಕೇಳಿದ್ರಿ? ಇದನ್ನ ಏನಕ್ಕಾಗಿ ಕೇಳಿದ್ರಿ? ಸಕರ್ಮಕ ಅಕರ್ಮಕ ಮಗು ಗೊಂದಲ ಆಗಲ್ವಾ? ಮಗುಗೆ ಎಕ್ಸಾಮ್ ಹಾಲಲ್ಲಿ ಭಯ ಉಂಟಾಗುವುದಿಲ್ವಾ? ಈಗ ಪ್ರತಿ ಶಿಕ್ಷಕರು ಕೂಡ ಕೇಳ್ತಾ ಇದ್ದಾರೆ, ಮ್ಯಾಮ್ ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಒಂದೊಂದು ರೀತಿಯ ಹೊಸ ಹೊಸ ಗ್ರಾಮರ್ಗಳು ಬರ್ತಾ ಹೋಗ್ತಾ ಇದಾವಲ್ಲ, ಹಾಗಿದ್ರೆ CBSE ಬೋರ್ಡ್ ಕೊಟ್ಟಿರೋ ಪ್ಯಾಟರ್ನ್ ಏನಕ್ಕೆ? ಅವ್ರು ಕೊಟ್ಟಿರುವ ಕರಿಕ್ಯುಲಮ್ ಏನಕ್ಕೆ? ನೋಡಿ, ಯಾವ ಬೇಸದ ಮೇಲೆ, ಯಾವ ಆಧಾರಿತವಾಗಿ ನೀವು ಕೇಳಿದ್ದೀರಾ ಇದನ್ನೆಲ್ಲ. ಈ ರೀತಿಯಾಗಿ 2 ಕ್ವಶನ್ಗಳು ಸೇಮೇ ಇದಾವೆ. ಈ ರೀತಿಯಾಗಿ ಅಂತೂ ಕೇಳುವ ಹಾಗೇನೇ ಇಲ್ಲ. ನೀವು ಕೇಳಿರೋ ಪ್ರಶ್ನೆಗಳೇ ತಪ್ಪಿದಾವೆ, ಮತ್ತೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ.
ಆಮೇಲೆ ಇದು ಒಂದು ವಿಭಕ್ತಿ ಪ್ರತ್ಯಯಕ್ಕೋಸ್ಕರ ಮಗು ಇಷ್ಟೆಲ್ಲ ಓದ್ಬೇಕಾ? ಅದು ಹಳೆಗನ್ನಡದಲ್ಲಿ, ಅದಕ್ಕೆ ಓದ್ಲಿಕ್ಕೆ ಬರುತ್ತದೆಯಾ? ಒಂದು ಸರಳವಾಗಿ ಒಂದು ವಿಭಕ್ತಿ ಪ್ರತ್ಯಯ ಕೇಳಲಿಕ್ಕೆ ಬರಲ್ವಾ? ನೋಡಿ ಹಿಂಗಿದೆ, ಆ ವಾಕ್ಯವನ್ನು ಓದ್ಬಿಟ್ಟು ಮಗು ಹೆಂಗ್ ಹುಡುಕುತ್ತದೆ ಅದು? ಆಮೇಲೆ ನೀವು ನೋಡಿ, ಯಾವ ವಿಶ್ವವಿದ್ಯಾಲಯ? ಮೈಸೂರು ವಿಶ್ವವಿದ್ಯಾಲಯದ ವ್ಯಾಕರಣ ಪುಸ್ತಕವನ್ನ, ಅಲ್ಲಿರುವಂತ ವ್ಯಾಕರಣ ಪುಸ್ತಕವನ್ನೆಲ್ಲ ನೀವು ಬಳಸಿಬಿಟ್ರೆ ಏನಕ್ಕೆ ಈ ಗ್ರಾಮರ್ಗಳೆಲ್ಲ? ಈ ಗ್ರಾಮರ್ಗಳು ಇಲ್ಲ. ಪೋರ್ಷನ್ ಅಲ್ಲಿರುವ ಗ್ರಾಮರ್ ಕೇಳಿ, ಪುಸ್ತಕದಲ್ಲಿರುವ ಗ್ರಾಮರ್ ಕೇಳಿ. ನಿಮ್ಮ ಈ ಗ್ರಾಮರ್ಗಳ ಅವಶ್ಯಕತೆ ಇಲ್ಲ ಮಕ್ಕಳಿಗೆ. ನೀವು ಯಾವುದೋ ವ್ಯಾಕರಣ ಪುಸ್ತಕವನ್ನು ಹುಡುಕಿದ್ರೆ ಎಲ್ಲಿ ಕೊಟ್ಟಿದ್ದೀರಾ? ಕೀ ಆನ್ಸರ್ ನಲ್ಲಿ ನೀವು ಎಲ್ಲಿ ಹಾಕಿದ್ದೀರಾ? ಪೇಜ್ ನಂಬರ್ ಎಲ್ಲಿ ಹಾಕಿದ್ದೀರಾ? ಇಂಥ ಪುಟದಿಂದ ಕೇಳಿದೀವಿ ಅಂತ. ಇದೆಲ್ಲ ಎಲ್ಲಿದೆ ರೀ? ಇದು 10ನೇ ತರಗತಿ ಪುಸ್ತಕದಲ್ಲಿ ಇದಾವನ್ರಿ ಈ ಗ್ರಾಮರ್ಗಳು? ಈ ಪದಗಳು ಇದಾವ? ಅದನ್ನ ಕೇಳ್ರಿ ಫಸ್ಟ್. ನೀವು ಕೇಳಿರೋ ಗ್ರಾಮರ್ಗಳು ಸರಿ ಇದಾವ? ನೋಡಿ ಇಲ್ಲಿ ಅವರ ಕೇಳ್ಕೊಂಡಿದ್ದೀರಾ, ಅವರೂ ಆಗ್ಬೇಕು, ಅದು ಕೂಡ ತಪ್ಪೆ. ನೋಡಿ, ಇವೆಲ್ಲ ಪುಸ್ತಕದಲ್ಲಿ ಇದ್ರೆ ಕೇಳಿ, ಇಲ್ಲದಿದ್ರೆ ಕೇಳ್ಬೇಡಿ. ಇದೆಲ್ಲ ರಾಂಗು. ಇದು ನಿಮ್ದು. ಇದು ABCD ಬರ್ಬೇಕು, ಕ್ಯಾಪಿಟಲ್ ABCD ಬರ್ಬೇಕಿದು. ಇಲ್ಲ ರಾಂಗ್ ಇದು ನಿಮ್ದು. ನಿಮಗೆ ತೆಗಿಯಕ್ ಬರಲ್ಲ, ಇನ್ನು ಕಠಿಣತೆ ಬೇರೆ. ನೋಡಿ, ಆಮೇಲೆ ಈ ರೀತಿ ಯಾಕೆ ಕೇಳಬೇಕು ಮಗುವಿಗೆ? ಈ ರೀತಿ ಡಬಲ್ ಡಬಲ್ ಎಲ್ಲ ಇಲ್ಲಲ್ವಾ? CBSE ಬೋರ್ಡ್ ಅಲ್ಲೇ ಇಲ್ಲ, ಪ್ಯಾಟರ್ನ್ ಅಲ್ಲೇ ಇಲ್ಲ. ಇದೆಲ್ಲ ತಪ್ಪಾಗುತ್ತದೆ ಅಲ್ಲ? ನೋಡಿ, ತಪ್ಪು ಪ್ರಶ್ನೆಗಳು ಎಷ್ಟಿದಾವೆ. ಆಮೇಲೆ ತತ್ಸಮ ತದ್ಭವ ಕ್ರಮವಾಗಿ ಅಂತ ನೀವು ಕೇಳಬೇಕಲ್ಲ. ನಿಮಗೆ ಕೇಳುವ ಒಂದು ನಿಯಮ ಗೊತ್ತಿಲ್ಲ, ಮಗುವಿಗೇನು ನೀವು ಇಷ್ಟು ಡಿಫಿಕಲ್ಟ್ ಆಗಿ ಕೇಳೋದು? ಇದೆಲ್ಲ ಫಸ್ಟಿಗೆಲ್ಲ ನೀವು ಯಾವ ಆಧಾರದ ಮೇಲೆ ಕೇಳಿದ್ರೆ ಗೊತ್ತಿಲ್ಲ. ನನ್ನ ಪ್ರಕಾರ ನನ್ನಲ್ಲಿ ಹೇಳಬೇಕಂದ್ರೆ, ಇದೆಲ್ಲ ತತ್ಸಮ ಕೇಳ್ಕೊಂಡಿದ್ದೀರಾ, ಇದು ತದ್ಭವ ಕೇಳಿದ್ದೀರಾ, ಹೇಗೆ ಮಗು ಗೊತ್ತಾಗುತ್ತದೆ? ನೋಡಿ ಯಾವ ತರ ಇದೆ, ಎಲ್ಲ ತಪ್ಪಾಗ್ತಾ ಇದೆ ಅದು. ಸಾರಿ, ನೋಡಿ ಇಲ್ಲಿನೂ ಅಷ್ಟೇ. ಇದು ತುಂಬಾ ಜನ ಮಕ್ಕಳಿಗೆ ಇದ್ರದ್ದು ಪದಾರ್ಥ ಗೊತ್ತಾಗಲ್ಲ. ಸಾರಿ, ಯಾಕೋ ಕೆಮ್ಮು ಬಂತು. ಇದು ಸ್ವಲ್ಪ ಮಗುವಿಗೆ ಅರ್ಥವಾಗಿರುವಂತ ಪದಗಳನ್ನು ಕೇಳಬೇಕು. ಅರ್ಥವಾಗದೇ ಇರುವಂತ ಪದಗಳನ್ನು ನಾವು ಕೇಳಬಾರ್ದು. ಮಗುವಿಗೆ ಗೊತ್ತಾಗ್ಬೇಕಲ್ಲ. ನಮಗೆ ಗೊತ್ತಾಗ್ಲಿಲ್ಲ ಅದು ತಕ್ಷಣ. ಇನ್ನು ಮಗುವಿಗೆ ಎಲ್ಲಿ ಗೊತ್ತಾಗುತ್ತದೆ? ಇದು ನೋಡಿ, ನೀವಿಲ್ಲಿ ವರ್ತಮಾನ ಕಾಲಕ್ಕೆ ಕೇಳ್ಕೊಂಡು ಇದು ಸಂಭಾವನಾರ್ಥಕ ರೂಪದಲ್ಲಿ ನೀವು ಹೋದ್ರೆ ಹೆಂಗಾಗುತ್ತದೆ ಇದು? ಇದೆಲ್ಲ ತಪ್ಪಾಗಲ್ವಾ? ಸರಳವಾದ ವಾಕ್ಯ ಕೇಳಬೇಕು. ಯಾಕಂದ್ರೆ ಕಾಲ ಕೇಳ್ತಾ ಇದ್ದೀರಂದ್ರೆ ಮಗುವಿಗೆ ಅರ್ಥವಾಗಿರ್ಬೇಕು. ಅದು ಕಾಲನೇ, ನಿಜವಾದ ಕಾಲನೇ ಆಗಿರ್ಬೇಕದು. ಭೂತಕಾಲನೋ ವರ್ತಮಾನ ಕಾಲನೋ ಭವಿಷ್ಯತ್ ಕಾಲನೋ ಪಾಪ ಅದು ನಿಯಮದ ಪ್ರಕಾರದಲ್ಲಿ ಕಲ್ತ್ಕೊಂಡು ಬಂದಿರುತ್ತದೆ. ನೀವು ಹೋಗ್ಬಿಟ್ಟು ಈ ರೀತಿ ವಾಕ್ಯವನ್ನು ಕೇಳಿದ್ರೆ ಇದನ್ನ ಏನ್ ಮಾಡ್ಬೇಕನ್ನೋದೇ ಮಗು ಗೊತ್ತಾಗಲ್ಲ. ಇದು ಅಷ್ಟೇ. ಇದು 3-4 ಟೈಪ್ ಬರಿಬಹುದು. ಈ ವಾಕ್ಯನೇ ಸರಿ ಇಲ್ಲ. ಇಲ್ಲಿ ನೋಡಿ, ಇದು ಬಹುವಚನ, ಇದು ಕೂಡ ತಪ್ಪಿದೆ. ನೋಡಿ, ನಿಮ್ಮವೆಲ್ಲ ತಪ್ಪಿರೋದನ್ನ ನಾನು ಹಾಕ್ತಾ ಇದ್ದೀನಿ. ಇದು ಎಲ್ಲಿದೆ ಪುಸ್ತಕದಲ್ಲಿ? ಮಗುವಿಗೆ ಇರ್ಬೇಕಲ್ಲ ಪುಸ್ತಕದಲ್ಲಿ. ಮಗುವಿಗೆ ಪುಸ್ತಕದಲ್ಲಿ ಇರಬೇಕಾಗುತ್ತದೆ.
ಇದೇನೋ ನೀವು ಅವನು ಅಂತ ಕೇಳಿದ್ದೀರಾ, ಓಕೆ ಅಂತ ಇಟ್ಕೊಳ್ಳೋಣ. ಆದ್ರೂ ಕೂಡ ಅದು ಕಷ್ಟನೇ ಮಗುವಿಗೆ. ಇವುಗಳಂತೂ ಈ ಸಲ ಒಂದು ಸರಿ ನೀವು ಈ ಮೇನಿನ ಬಗ್ಗೆ ಅಂತೂ ನಾನು ಅಸಮಾಧಾನದಲ್ಲಿದ್ದೀನಿ. ಯಾಕಂದ್ರೆ ಮಕ್ಕಳು ಮಟ್ಟಕ್ಕಿಲ್ಲ ಅದು. ಮಗುವಿಗೆ ಅರ್ಥವಾಗುವ ರೀತಿ ಇಲ್ಲ. ಯಾಕಂದ್ರೆ ಎಲ್ಲಾ ಮಕ್ಕಳುಗಳು ಸಾಮಾನ್ಯವಾಗಿ ಇದ್ರಲ್ಲಿ ಒಂದು ಅಂಕ ಬರಲ್ಲ. ಯಾವುದೇ ಶಾಲೆಯ ಮಗು ಇರ್ಬೋದು, ಅದು ಎಲ್ಲ ತಪ್ಪೇ ನಿಮ್ಮವು. ಆಮೇಲೆ ಇಲ್ಲಿನೂ ಅಷ್ಟೇ ಸರಳವಾಗಿ ಬಳಸಿ. ಇದು ನೋಡಿ, ಪೊಲೀಸರಂತ ಕೇಳಿ ಮಗುಗೆ ಅರ್ಥ ಆಗುತ್ತದೆ. ಎಷ್ಟೋ ಮಕ್ಕಳುಗಳು ಏನ್ ಮದರ್ ಟಂಗ್ ಕನ್ನಡ ಮಕ್ಕಳುಗಳೇ ಬರಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಿನ ಮಕ್ಕಳು ಬರ್ತಾರೆ. ಹಾಗಾಗಿ ಇದು ಕೂಡ ನಿಮ್ದು ತಪ್ಪಾಗಿದೆ. ಇದು ನನಗೆ ಗೊತ್ತಿಲ್ಲ. ಇದು ನೋಡಿದ್ಕೆ ನನಗೆ ಇದು ಯಾಕೆ ಒಂದು ಡೌಟ್ ಬಂತು ಅಷ್ಟೇ, ಎಲ್ಲಿನವರು ಯಾರು ತೆಗೆದಿರ್ಬೋದು ಅಂತ ಅಷ್ಟೇ. ಸರಿ ಇಲ್ಲ ಇದು ಕೂಡ. ಇದನ್ನ ತುಂಬಾ ನಿಮ್ ಶಾಲೆಯಲ್ಲಿ ಆಚರಿಸಿದ್ರೇನೋ ಗೊತ್ತಿಲ್ಲ. ಯಾಕಂದ್ರೆ ನೀವೇ ತೆಗ್ದಿದ್ರೆ ನಿಮ್ ಶಾಲೆಯಲ್ಲಿ ಆಚರಿಸಿದ್ರೇನೋ ಅದಕ್ಕೆ ನೀವು ಕೇಳ್ಕೊಂಡಿದ್ದೀರಾ. ಯಾಕಂದ್ರೆ ಇದು ಸಾಮಾನ್ಯವಾಗಿ ಶಾಲಾ ಕಾಲೇಜಿನಲ್ಲಿ ಆಚರಿಸುವುದು ತುಂಬಾ ಕಡಿಮೆ. ಮಗುಗೆ ತುಂಬಾ ಗೊಂದಲ ಆಗುತ್ತದೆ. ಇಂಥದೆಲ್ಲ ವರದಿ ಕೇಳಬೇಡಿ. ಇದು ಕೂಡ ರಾಂಗೆ. ಇದು ಪುಸ್ತಕದಿಂದ ಕೇಳಿದ್ದೀರಾ. ಇದು ಒಂದೇ ಸಲ ಮಹಿಳಾ ಸಬಲೀಕರಣದ ಬಗ್ಗೆ ಮಗುಗೆ ಅರ್ಥ ಆದ್ರೆ ಓಕೆ, ಇಲ್ಲಾಂದ್ರೆ ಇದು ಕೂಡ ತಪ್ಪೇ. ಪುಸ್ತಕದಲ್ಲಿ 2 ಕೇಳಿ ಅಂತ ಹೇಳಿಲ್ವಾ? ನಿಮ್ದೆಲ್ಲ ತಪ್ಪಿದೆ. ನಿಮ್ಮ ಪ್ರಶ್ನೆ ಪತ್ರಿಕೆ ಎಲ್ಲ ತಪ್ಪಿದೆ ಅಂತಾನೆ ಹೇಳಿದ್ದೀನಿ ನಾನು. ಇದೊಂದು ಅಡ್ಡಿಲ್ಲ, ಯಾಕಂದ್ರೆ ಇದು ಪುಸ್ತಕದಲ್ಲಿರೋದು ಈ ಸಲ ಕೇಳಿದ್ದೀರಾ. ಇದೊಂದು ಹೊರತುಪಡಿಸಿದ್ರೆ ಇನ್ನು ಎಲ್ಲ ರಾಂಗು. ನಿಮ್ದು ಪ್ರಶ್ನೆ ಪತ್ರಿಕೆನೇ ನಿಮ್ದು ರಾಂಗು. ಸಹೋದಯ, ಇದು ಒಂಥರ ದಮ್ಮಿ ಪೇಪರ್. ಅದು ಡಬ್ಬ 1 ಆದ್ರೆ ಇದು ಡಬ್ಬ 2 ದಮ್ಮಿ. ಇದ್ರದ್ದೇ ಆನ್ಸರ್ ವಿದ್ಯಾರ್ಥಿಗಳೇ, ದಮ್ಮಿ ಪೇಪರ್ನೇ ಆನ್ಸರ್. ಅವ್ರಿಗೆ ಗೊತ್ತಿದೆ, ಅವ್ರು ತಕೊಂಡಿದ್ದಾರೆ. ಮಗುಗೆ ಅರ್ಥ ಆಗ್ಬೇಕಲ್ಲ. ನೋಡಿ ಹೆಂಗಿದೆ. ಇಲ್ಲಿನೂ ಹಾಗೆ ನೋಡಿ, ಇದನ್ನು ಚೇಂಜ್ ಮಾಡ್ಕೊಂಡಿಲ್ಲ ಕೊನೆಗೂ ಕೂಡ. ಕೀ ಆನ್ಸರ್ನೆಲ್ಲಾದ್ರೂ ಚೇಂಜ್ ಮಾಡ್ಕೊಂಡಿದ್ದಾರಾ? ಕೀ ಆನ್ಸರ್ನಲ್ಲೂ ಚೇಂಜ್ ಮಾಡ್ಕೊಂಡಿಲ್ಲ. ಒಂದ್ ವೇಳೆ ಕವಿ ಹೆಸರು ಬರೀರಿ ಅಂದಿದ್ರೆ ಮಗು ಯಾವ ಹೆಸರು ಬರೀಬೇಕಿತ್ತು? ನೋಡಿ, ಒಂದಾದ್ರೂ ಕೂಡ ಈ ಕ್ವಶನ್ಗಳು ನೇರವಾಗಿ ಮಗು ಬರೆಯ ಹಾಗೆ ಇದಾವನ ನೋಡಿ. ಆನ್ಸರ್ ಹೆಂಗಿದಾವೆ. ಮಗು ಇದಕ್ಕೆ ಇಷ್ಟಿಷ್ಟು ಟೈಮ್ ತಗೊಂಡ್ಬಿಟ್ರೆ ಇನ್ನು ಕ್ವಶನ್ ಅಂಡ್ ಆನ್ಸರ್ ಬರೀಲಿಕ್ಕೆ ಮಗು ಎಷ್ಟು ಟೈಮ್ ತಗೊಳತ್ತೆ? ಇವೆಲ್ಲ 1 ಮಾರ್ಕ್ಸಿನ ಕ್ವಶನ್. ಮಗು ಇಲ್ಲೇನೆ ಟೈಮ್ ತಗೊಂಡ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತದೆ ಗೊತ್ತಾ? ಇಲ್ಲೇನೆ ಮಗುಗೆ ಟೈಮ್ ತಗೊಂಡ್ಬಿಡ್ತೈತೆ. ಅದು ಹುಡುಕ್ಬೇಕಲ್ಲ ಅವರು, ಅದು ಸಿಗೋದಿಲ್ಲ ನೇರವಾಗಿ. ಇಲ್ಲ, ಅವು ನೀವು MA BA ಟೀಚರು, ನೀವು ತೆಗ್ದಿದ್ದೀರಾನೆ ಹುಡುಕಿ, ಅಲ್ಲಿ ಇಲ್ಲಿ ಕಾಪಿ ಮಾಡಿ ನೀವು ತೆಗ್ದಿದ್ದೀರಾ. ಮಗು ಎಲ್ಲಿ ಕಾಪಿ ಮಾಡುತ್ತದೆ ಅಲ್ಲಿ? ಆ ಟೈಮಲ್ಲಿ ಮಗು ಸಮಯ ಕಡಿಮೆ ಇರುತ್ತದೆ. 10 ನಿಮಿಷದಲ್ಲಿ ಮುಗಿಸ್ಬೇಕು ಮಗು ಇದನ್ನ. ನೋಡಿ, ಒಂದು ಮಾರ್ಕ್ಸಿಗೆ ಇಷ್ಟು ಉದ್ದಕ್ಕೆ ಮಗು ಬರಿತಾ ಕೂತ್ಕೊಳ್ಬೇಕಾ? 1 ಮಾರ್ಕ್ಸಿನ ಕ್ವಶನ್. ಇದು PUC ಯಲ್ಲಿ ಇದು 2 ಮಾರ್ಕ್ಸಿನ ಕ್ವಶನ್, ಇಲ್ಲವೇ 3 ಮಾರ್ಕ್ಸಿನ ಕ್ವಶನ್. ಇದು PUC ಯಲ್ಲಿ ನೀವು ನೋಡಿಬೇಕಾದ್ರೆ ಇಷ್ಟು ಉದ್ದಕ್ಕೆ 1 ಮಾರ್ಕ್ಸಿಗೆ. ಏನ್ ತೆಗಿತಾರಪ್ಪ ಪ್ರಶ್ನೆ ಪತ್ರಿಕೆ. ಯಾವುದೋ ವ್ಯಾಕರಣ ಪುಸ್ತಕ. ಗ್ರಾಮರ್ ಅಂತ ಒಂದು ಚೂರು ಸರಿ ಇಲ್ಲ. ಗ್ರಾಮರ್ ಸೆಕ್ಷನ್ ನೋಡಿದ್ರೇನೆ ಬೇಸರ ಬರುತ್ತದೆ. ಎಷ್ಟು ಗಲೀಜ್ ಪೇಪರ್ ಇದು. ಒಂದು ಪ್ರಶ್ನೆ, ಒಂದು ಮಕ್ಕಳಿಗೆ ಒಂದು ಗ್ರಾಮರ್ ಅರ್ಥ ಆಗ್ಲಿಲ್ಲ. ಯಾವ ಗ್ರಾಮರು ಕೂಡ ಅರ್ಥ ಆಗ್ಲಿಲ್ಲ ಮಗುಗೆ. ಇದಷ್ಟು ಡಬ್ಬಾ ಪೇಪರ್ ಇದು. ಮುಂಚೆ 6th ಮೇನಲ್ಲಿ, ಈ 6th ಮೇನ್ ಇದೆಯಲ್ಲ, ಇದು ಮಕ್ಕಳಿಗೆ ತುಂಬಾ ಕಷ್ಟದ ಕೆಲಸ. ನೋಡಿ, ನೀವೇ ತೆಗೆದಿದ್ದೀರಾ ವರ್ತಮಾನ ಕಾಲಕ್ಕೆ. ಹೆಂಗಿದೆ ಇದು? ಮಗುಗೆ ಎಷ್ಟು ಕಷ್ಟ ಆಗುತ್ತದೆ ನೋಡಿ. ಕೀ ಆನ್ಸರ್ ನಲ್ಲಿ ನಿಮ್ದು ಹೆಂಗ್ ಬಂದಿದೆ?
ನೋಡಿ, ಇಲ್ಲಿ ನಿಮ್ಮ ಕೀ ಆನ್ಸರ್ನಲ್ಲಿ ಒಂದು ಇಲ್ಲಿ ಕಿತ್ತಳು ಇದೆ ಇಲ್ಲಿ ಅಲ್ವಾ, ಭೂತಕಾಲದಲ್ಲಿ. ಇಲ್ಲಿ ನೀವು ಪಟ್ಟವು ಕೇಳ್ತೀರಾ ಭವಿಷ್ಯತ್ ಕಾಲಕ್ಕೆ. ಕರ್ಮಿಣಿ ಪ್ರಯೋಗ ತಪ್ಪಾಗಲ್ವಾ ಅದು? ಪಟ್ಟಿತು ಪಡುತ್ತದೆ ಪಡೋದು. ಕರ್ಮಿಣಿಯಲ್ಲಿ ಯಾವ ಕಾಲದಲ್ಲಿದೆಯೋ ಅದೇ ಕಾಲದಲ್ಲಿ ಮಾಡಬೇಕಾಗುತ್ತದೆ ಮಗು. ಕರ್ಮಿಣಿಯಲ್ಲಿ ಕಾಲದಲ್ಲಿ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಇಲ್ಲಿ ನೋಡಿ, ಕೀಳಲ್ಪಟ್ಟವು, ಅಲ್ಲಿ ಕಿತ್ತಿತು, ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇಲ್ಲಿ ನಿಮ್ಮಲ್ಲೇ ನೋಡಿ ಗೊಂದಲ ಎಷ್ಟು ಉಂಟಾಗಿದೆ. ಇಲ್ಲಿ ಮಗುಗೆ ಎಲ್ರಿ ಆಗುತ್ತದೆ. ವರ್ತಮಾನ ಕಾಲದಲ್ಲಿ ಏನಿದೆ ನೀವೇ ನೋಡಿ, ಹಿಂಗಿದೆ ಇದು. ಎಷ್ಟು ತಪ್ಪಾಗುತ್ತದೆ ಇದು. ಓ ದೇವಾ, ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ನಿಮಗೆ ಕ್ವಶನ್ ಪೇಪರ್ ತೆಗಿಲಿಕ್ಕೆ ಬರಲ್ಲ. ಈ ತರನೆಲ್ಲ ತೆಗೆದು ಮಕ್ಕಳ ಭವಿಷ್ಯವನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಕನ್ನಡ ಕೂಡ ಹಾಳಾಗ್ತಾ ಇದೆ. ಮಕ್ಕಳ ಭವಿಷ್ಯದ ಜೊತೆಗೆ ಕನ್ನಡ ಕೂಡ ಹಾಳಾಗ್ತಾ ಇದೆ. ನಿಜವಾಗ್ಲೂ ಬಹಳ ಬೇಜಾರಾಗ್ತಾ ಇದೆ. ಈ ರೀತಿ ಪ್ರಶ್ನೆ ಪತ್ರಿಕೆ ಎಲ್ಲ ಬರಬಾರ್ದು ನಿಜವಾಗ್ಲು. ನೋಡಿ, ನೀವಿಲ್ಲಿ ಶೀರ್ಷಿಕೆ ಕೇಳಿದ್ರಲ್ಲ, ಮಗು ಏನ್ ಬರೆಯತ್ತೆ, ಅದಕ್ಕೆ ಸರಿಯಾಗಿ ಒಂದು ಟಾಪಿಕ್, ಆ ಟಾಪಿಕ್ಗೆ ತಕ್ಕಾಗಿ ಮಗುಗೆ ಇಲ್ಲಿ ಹಾಕ್ಲಿಕ್ಕೆ ಬರುತ್ತದೆಯಾ? ಹಾಗಿದ್ರೆ ನೀವೇ ಕೊಡ್ಬೋದಿತ್ತಲ್ಲ, ಇಲ್ಲಿ ಯಾಕೆ ಕೊಟ್ಟಿಲ್ಲ? ಎಷ್ಟು ಕಷ್ಟ ಆಗುತ್ತದೆ ಗೊತ್ತಾ ಮಗುವಿಗೆ. ಎಕ್ಸಾಮ್ ಹಾಲಲ್ಲಿ 3 hours ಇರೋದು. ಅದಕ್ಕೆ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಿಲ್ಲ. ಇದ್ರಲ್ಲೇ ಮಗು ಥಿಂಕ್ ಮಾಡ್ತಾ ಕೂತ್ ಬಿಟ್ರೆ ಟೈಮ್ ವೇಸ್ಟ್ ಆಗ್ಬಿಡ್ತೈತಿ. ಅಲ್ಲಿ ಲಾಸ್ಟ್ ಎಲ್ಲಾ ಕ್ವಶನ್ಗಳನ್ನು ಅಟೆಂಡ್ ಮಾಡ್ಲಿಕ್ಕೆ ಅದಕ್ಕೆ ಟೈಮ್ ಇರೋದಿಲ್ಲ. 4 ಮಾರ್ಕ್ಸ್ ಇಂದೆಲ್ಲ ಬರೆಯೋದೇ ಇಲ್ಲ ಮಗು ಅದು. ಯಾಕಂದ್ರೆ ಮಗು ಇಲ್ಲೇನೆ ಹುಡುಕ್ತಾ ಕೂತ್ಕೊಂಡ್ ಬಿಡ್ತೈತೆ ಅದು. ನೋಡಿ, ಇದೆಲ್ಲ ಇಲ್ಲಿ ಬರೆಯೋದಿರುತ್ತದೆ ಅಲ್ಲ. ಈ ಆನ್ಸರ್ ಎಲ್ಲ ಮಗು ಬರೆಯಲಿಕ್ಕೆ ಆಗಲ್ಲ. ತುಂಬಾ ಮಕ್ಕಳುಗಳು ಬಿಟ್ಟೇ ಬಂದ್ಬಿಡ್ತಾರೆ, ಯಾಕಂದ್ರೆ ಸಮಯ ಇರುವುದಿಲ್ಲ. ಯಾಕಂದ್ರೆ ಆ 1 ಮಾರ್ಕ್ಸಿನ ಕ್ವಶನ್ಗಳನ್ನೇ ನೋಡ್ಕೊಳ್ತಾ ಕೂತ್ಕೊಳ್ಳಕ್ ಅಷ್ಟು ಸಮಯ ಬೇಕಾಗುತ್ತದೆ ಅಲ್ಲ. ಮಗುಗೆ ಮತ್ತೆ ಎಲ್ಲಿ ಸಮಯ ಇದೆ? ಈ ತರನೆಲ್ಲ ಪ್ರಶ್ನೆ ಪತ್ರಿಕೆಯನ್ನೆಲ್ಲ ತೆಗೆದುಬಿಟ್ಟು ಹೊಲಸೆಬ್ಬಿಸ್ಬೇಡಿ ಅಂತ ನಾನು ಅಂದ್ಕೊಳ್ತೀನಿ. ನಿಜವಾಗ್ಲೂ ನಿಮ್ಮ ಗ್ರಾಮರ್ ಸೆಕ್ಷನ್ ಎಲ್ಲ ನೋಡಿದ್ರೆ ಬಹಳ ಬೇಜಾರಾಗುತ್ತದೆ. ಒಂದು ಮಗುವಿಗೆ ಆನ್ಸರ್ ಬರೀಲಿಕ್ಕೆ ಬರ್ತಾ ಇಲ್ಲ, ಆ ರೀತಿ ಎಲ್ಲ ತೆಗ್ದಿದ್ದೀರಾ ನೀವು. ಪಾಸಾಗ ಮಕ್ಕಳ ಗತಿ ಏನ್ರಿ? 100ಕ್ಕೆ 100 ತೆಗಿಯೋ ಮಕ್ಕಳನ್ನ ಬಿಟ್ಟಾಕಿ ಪಾಸಿಗಂತ ಬಂದಿರ್ತಾರಲ್ಲ ಅಂತ ಮಕ್ಕಳು ಗತಿ ಏನಾಗ್ಬೇಕು? ನೆಕ್ಸ್ಟ್ ನಾವು ಕನ್ನಡ ಉಳಿಸ್ತೀವ ಇದರಿಂದ, ಈ ರೀತಿಯಾಗಿ ತೆಗೆಯೋದ್ರಿಂದ. ಇದನ್ನೆಲ್ಲ ನೀವು ಎಲ್ಲಿಂದನೋ ಒಂದು ಕಾಪಿ ಮಾಡಿ ಹಾಕಿರ್ತೀರಾ. ನಮಗೆ ಕೊಟ್ರೆ ಆ ಟಾಪಿಕ್ಗಳನ್ನೆಲ್ಲ ರೈಟಿಂಗ್ ಸೆಕ್ಷನ್ ಅಲ್ಲಿ ಅಥವಾ ಗ್ರಾಮರ್ನೆಲ್ಲ ನಮಗೆ ಕೊಟ್ರೆ ಬರೆಯಕ್ ಬರಲ್ಲ. ಮಗು ಹೇಗ್ರೆ ಬರೆಯತ್ರಿ? ಸ್ವಲ್ಪ ಅರ್ಥ ಮಾಡ್ಕೊಂಡು ತೆಗೀರಿ. ಏನೋ ತೆಗಿಯಕ್ ನಿಮಗೆ ಕೊಟ್ಬಿಟ್ಟಿದಾರ ಅಂತ ಈ ರೀತಿ ತೆಗಿಯೋದಲ್ಲ ರೀ. ಮಗುವಿನ ಸಾಮರ್ಥ್ಯವನ್ನು ತಿಳಿದುಕೊಂಡು ತೆಗೀರಿ. ಮಗು ಅದು. ನೀವೇನೋ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೆದ ಹಾಗೆ ತೆಗೆದಿದ್ದೀರಾ, ಬರೆಯುವ ಮಕ್ಕಳಿಗೆ ತೆಗೆಯುವ ಹಾಗೆ ತೆಗಿತಾ ಇದ್ದೀರಾ. ಒಂದು ತೆಗಿಲಿಕ್ಕೂ ಕೂಡ ಕನ್ನಡವನ್ನು ಉಳಿಸಬೇಕು, ಬಳಸಬೇಕಂದ್ರೆ ಈ ರೀತಿಯಾಗಿ ಮಾಡಿದ್ರೆ ಆಗೋದಿಲ್ಲ. ಇದರಿಂದ ಕನ್ನಡ ಇನ್ನೂ ಹೊರಟೋಗ್ಬಿಡತ್ತದೆ, ಉಳಿಯಲ್ಲ, ಬೆಳೆಯಲ್ಲ. ಯಾರೇನಪ್ಪ ಆ ಪುಣ್ಯಾತ್ಮರು ಯಾರೇನ ನಿಮ್ ತೆಗಿಯಕ್ ಕೊಟ್ಟಿದಾರಲ್ಲ ಹೇಳಿ, ನಿಮಗೆ ಒಂದು 10 ನಮಸ್ಕಾರ ಹೊಡಿಬೇಕು ನಾವು. ನಿಮ್ಮಂತವ್ರಿಗೆ ತೆಗಿಯಕ್ ಕೊಟ್ಟಿದಾರಲ್ಲ ಅವರಿಗೆ. ಈ ರೀತಿ ಪ್ರಶ್ನೆ ಪತ್ರಿಕೆ ತೆಗಿತೀರಲ್ಲ ನೀವು, ಎಷ್ಟು ಅನ್ಯಾಯ ಆಗುತ್ತದೆ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಎಕ್ಸಾಮ್ ಹತ್ರ ಇರುತ್ತದೆ, ಮಕ್ಕಳಿಗೆ ಸಮಯ ಕಡಿಮೆ ಇರೋದಿಲ್ಲ, ಶಿಕ್ಷಕರು ಟೀಚ್ ಮಾಡ್ಲಿಕ್ಕೂ ಆಗುದಿಲ್ಲ. ಪ್ರತಿ ಸಲನು ಗ್ರಾಮರ್ಗಳು ಏನೇನೋ ತೆಗಿತಾ ಇದ್ದೀರಾ, ಯಾವ್ಯಾವುದೋ ವ್ಯಾಕರಣ ಪುಸ್ತಕ ಹುಡ್ಕೊಂಡು ಬರ್ತೀರಾ. ದಯವಿಟ್ಟು ಇಂತಹ ಕೆಲಸವನ್ನೆಲ್ಲ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ.